ಮೋದಿ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ನಿರ್ಬಂಧ. ವೇದಿಕೆ ಕಾರ್ಯಕ್ರಮಕ್ಕೆ ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. 6,000 ಜನರಿಗೆ ಮಾತ್ರ ಪಾಸ್ ಹಂಚಿಕೆ ಆಗಿರೋದು. ಪಾಸ್ ಇದ್ದವರು 2 ಗಂಟೆ ಮೊದಲೇ ಬರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಚೆಕಿಂಗ್ ಎಲ್ಲ ಮಾಡಬೇಕು ಅಲ್ವಾ, ಭದ್ರತೆಯ ದೃಷ್ಟಿಯಿಂದ. ಆಮೇಲೆ ಇವತ್ತು ಪ್ರಧಾನಿಗಳು ಬರ್ತಾ ಇದ್ದಾರೆ, ನಾವು ಹೋಗ್ಬೋದು, ನೀವು ಹೋಗ್ಬೋದು, ಬನ್ನಿ ಅಂತ ಹೋಗೋ ಹಾಗಿಲ್ಲ. ನಿಮ್ಮ ಹತ್ರ ಪಾಸ್ ಇದ್ರೆ ಹೋಗಿ, ಅದು 2 ಗಂಟೆ ಮುಂಚಿತವಾಗಿ ಹೋಗಬೇಕು. ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಭಾರಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯಾದಂತಹ ಹಿತಕರ ಘಟನೆಗಳು ನಡಿಬಾರದು ಅಂತ ಸರ್ಪಗಾವಲು ಹಾಕಲಾಗಿದೆ. ಭದ್ರತೆಗಾಗಿ 1000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ. ದಕ್ಷಿಣ ವಲಯದ ಐಜಿಪಿ ಬೋರಲಿಂಗಯ್ಯ ನೇತೃತ್ವದಲ್ಲಿ ಭದ್ರತೆ. ಒಬ್ಬರು ಎಸ್ಪಿ, ಒಬ್ಬರು ಕಮಿಷನರ್, 4 ಎಎಸ್ಪಿ, 18 ಇನ್ಸ್ಪೆಕ್ಟರು, 40 PSI, 550 ಪುರುಷ ಸಿಬ್ಬಂದಿ, 350 ಮಹಿಳಾ ಸಿಬ್ಬಂದಿ, 250 ಮಂದಿ ಹೋಮ್ ಗಾರ್ಡ್ ಅನ್ನು ನಿಯೋಜಿಸಲಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಮೈಸೂರಿನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪುನೀತ್, ಇವತ್ತು ಪ್ರಧಾನಿ ಆಗಮನದ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸಿದ್ಧತೆ, ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ ಮತ್ತು ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮದ ಹೈಲೈಟ್ಸ್ ಅನ್ನ ನೋಡೋದಾದ್ರೆ ಪುನೀತ್. ಹೌದು ನೀತಿ, ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಗರಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರತಕ್ಕಂಥದ್ದು. ಬಹಳ ಮುಖ್ಯವಾಗಿ ಮೋದಿ ಅವರು ಸಂಚರಿಸುವಂತಹ ಮಾರ್ಗಗಳಲ್ಲಿ ಈಗಾಗಲೇ ಯಾವುದೇ ರೀತಿಯಾದಂತಹ ಅಂದ್ರೆ ಸಾರ್ವಜನಿಕರ ವಾಹನಗಳಿಗೆ ನಿರ್ಬಂಧವನ್ನ ಮಾಡಲಾಗಿದೆ. ಯಾಕೆಂತ ಹೇಳಿದ್ರೆ ಭದ್ರತಾ ದೃಷ್ಟಿಯಿಂದ ಈ ಒಂದು ಕಾರ್ಯವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ 1892ರಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಆಗಮಿಸಿರ್ತಾರೆ. ಮೈಸೂರಿಗೆ ಬಂದಿದ್ದಂತಹ ಸ್ವಾಮಿ ವಿವೇಕಾನಂದರು ನಿರಂಜನ ಮಠ ಅಂದ್ರೆ ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂತಹ ನಿರಂಜನ ಮಠದಲ್ಲಿ ಅವರು ವಾಸ್ತವ್ಯವನ್ನು ಹೂಡಿರ್ತಾರೆ. ಈ ಒಂದು ಸ್ಥಳದಲ್ಲಿ ಈಗ ಬೃಹತ್ ವಿವೇಕ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಆ ಒಂದು ವಿವೇಕ ಸ್ಮಾರಕ ನಿರ್ಮಾಣ ಆಗಿರ್ತಕ್ಕಂಥದ್ದ ಆ ಒಂದು ಸ್ಮಾರಕದ ಉದ್ಘಾಟನೆಗೆ ಈಗ ಪ್ರಧಾನಿ ಮೋದಿ ಅವರು ಬರ್ತಾ ಇರತಕ್ಕಂಥದ್ದು. ಪ್ರಧಾನಿ ಮೋದಿ ಅವರನ್ನ ಮಧ್ಯಾಹ್ನದ ವೇಳೆಗೆ ಮೈಸೂರಿನ ಓವಲ್ಸ್ ಮೈದಾನದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸ್ವಾಗತವನ್ನ ಮಾಡಲಿದ್ದಾರೆ. ಬಹಳ ಮುಖ್ಯವಾಗಿ ಈಗ ನಾವು ಮೈಸೂರಿನ ವಿವೇಕ ಸ್ಮಾರಕದ ಬಳಿ ಇದ್ದೇವೆ. ಗಮನಿಸಬಹುದು, ವಿವೇಕ ಸ್ಮಾರಕವನ್ನ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ಈ ಒಂದು ಸ್ಮಾರಕದ ಉದ್ಘಾಟನೆಗಾಗಿ ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇರತಕ್ಕಂಥದ್ದು. ಮಧ್ಯಾಹ್ನ ಸುಮಾರು 2 ಗಂಟೆ 55 ನಿಮಿಷಕ್ಕೆ ವಿಶೇಷ ವಿಮಾನದ ಮೂಲಕ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿಯವರು ಆಗಮಿಸ್ತಾರೆ. ಅಲ್ಲಿಂದ ನೇರವಾಗಿ ಹೆಲಿಕಾಪ್ಟರ್ ಮೂಲಕ ಮೈಸೂರಿನ ಓವಲ್ಸ್ ಮೈದಾನಕ್ಕೆ ಬರ್ತಾರೆ. ಓವಲ್ಸ್ ಮೈದಾನದಿಂದ ರಸ್ತೆ ಮಾರ್ಗವಾಗಿ ಈ ಒಂದು ವಿವೇಕ ಸ್ಮಾರಕಕ್ಕೆ ಬರ್ತಾರೆ. ಈ ಒಂದು ವಿವೇಕ ಸ್ಮಾರಕವನ್ನ ಉದ್ಘಾಟನೆಯನ್ನ ಮಾಡ್ತಾರೆ. ಉದ್ಘಾಟನೆ ಮಾಡಿದ ನಂತರ ಅವರು ಮೈಸೂರಿನ ರಾಮಕೃಷ್ಣ ಆಶ್ರಮ ಏನಿದೆ, ಯಾದವಗಿರಿಯ ಬಳಿ ಇರತಕ್ಕಂಥ ರಾಮಕೃಷ್ಣ ಆಶ್ರಮಕ್ಕೆ ಭೇಟಿಯನ್ನು ನೀಡಿ ಅಲ್ಲಿ ರಾಮಕೃಷ್ಣ ಧ್ಯಾನ ಮಂದಿರದಲ್ಲಿ ಸುಮಾರು 5 ನಿಮಿಷಗಳ ಕಾಲ ಅಲ್ಲಿ ಧ್ಯಾನವನ್ನು ಕೂಡ ಮಾಡ್ತಾರೆ. ತದನಂತರ ಅಲ್ಲಿಂದ ರಾಮಕೃಷ್ಣ ವಿದ್ಯಾಶಾಲೆ ಏನಿದೆ ಒಂಟಿಕೊಪ್ಪಲಿನಲ್ಲಿ ಇರತಕ್ಕಂಥ ವಿದ್ಯಾಶಾಲೆಗೆ ತೆರಳುತ್ತಾರೆ. ಅಲ್ಲಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನು ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥ ಈ ಒಂದು ವಿವೇಕ ಸ್ಮಾರಕ ಏನಿದೆ, ಇದು 1892ರಲ್ಲಿ ಸ್ವಾಮಿ ವಿವೇಕಾನಂದರು ಬಂದು ಉಳಿದಿದ್ದಂತಹ ಒಂದು ಸ್ಥಳ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳದಲ್ಲಿ ಈಗ ವಿವೇಕ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗಿದೆ. ಈ ಒಂದು ವಿವೇಕ ಸ್ಮಾರಕವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸ್ಥಳವನ್ನು ನಾವು ಗಮನಿಸೋದಾದ್ರೆ ಇಲ್ಲಿ ಅತ್ಯಾಧುನಿಕವಾದಂತಹ ಅಂದ್ರೆ ಯುವಕರಿಗೆ ಉಪಯುಕ್ತವಾಗುವಂತಹ ರೀತಿಯಲ್ಲಿ ರಾಮಕೃಷ್ಣಾಶ್ರಮ ಸಾಕಷ್ಟು ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಸುಮಾರು 650 ಆಸನಗಳ ಅತ್ಯಾಧುನಿಕವಾದಂತಹ ಆಂಬಿ ಥಿಯೇಟರ್ ಇರತಕ್ಕಂಥ ಒಂದು ಸ್ಮಾರಕ ಇದಾಕಿರತಕ್ಕಂಥದ್ದು. ಜೊತೆಗೆ ಇಲ್ಲಿ ಬಹಳ ಮುಖ್ಯವಾಗಿ ವಿವೇಕಾನಂದರ ವಿಚಾರಧಾರೆಗಳಿರಬಹುದು, ರಾಮಕೃಷ್ಣ ಪರಮಹಂಸರ ವಿಚಾರಧಾರೆಗಳಿರಬಹುದು, ಜೊತೆಗೆ ಶಾರದಾ ಮಾತೆಯವರ ಒಂದು ವಿಚಾರಧಾರೆಗಳು ಇಲ್ಲಿ ಪ್ರಮುಖವಾಗಿ ಯುವಕರನ್ನ ತುಂಬಲಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಹಲವು ಕಾರ್ಯಕ್ರಮಗಳು ಅಂದ್ರೆ ಬೋಧನೆಗಳನ್ನ ಅಂದ್ರೆ ರಾಮಕೃಷ್ಣ ಆಶ್ರಮದ ಜೊತೆಗೆ ವಿವೇಕಾನಂದರ ವಿಚಾರಧಾರೆಗಳನ್ನ ಬೋಧಿಸುವಂತಹ ಕಾರ್ಯಕ್ರಮಗಳು ಆಗಾಗ ನಡೀತಕ್ಕಂಥದ್ದಿರಬಹುದು. ಜೊತೆಗೆ ತರಗತಿಯ ಒಂದು ಕೊಠಡಿಗಳನ್ನ ಮಾಡ್ತಕ್ಕಂಥದ್ದಿರಬಹುದು, ಹಲವು ಕೋರ್ಸ್ಗಳನ್ನು ಆರಂಭ ಮಾಡ್ತಕ್ಕಂಥದ್ದಿರಬಹುದು. ಇದೆಲ್ಲವೂ ಕೂಡ ಈ ಒಂದು ಸ್ಮಾರಕದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ವಿಶೇಷವಾಗಿ
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಸ್ಮಾರಕವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು ಈ ಒಂದು ಸ್ಮಾರಕ ಸುಮಾರು 45 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು. ಇದಕ್ಕಿಂತ ಮೊದಲು ಇಲ್ಲಿ NTM ಅಂತಕ್ಕಂಥ ಒಂದು ಕನ್ನಡ ಶಾಲೆ, ಮೈಸೂರಿನ ಅರಸರು ನಿರ್ಮಾಣ ಮಾಡಿದಂತಹ ಒಂದು ಕನ್ನಡ ಶಾಲೆ ಇತ್ತು. ಆ ಒಂದು ಶಾಲಾ ಹಿಂಭಾಗದಲ್ಲೇ ನಿರಂಜನ ಮಠ ಇದ್ದಂಥದ್ದು. ಸ್ವಾಮಿ ವಿವೇಕಾನಂದರು ಬಂದು ಉಳಿದಿದ್ರು ಅನ್ನೋ ಕಾರಣಕ್ಕೆ ಈ ಒಂದು ಸ್ಮಾರಕವನ್ನ ಈಗ ನಿರ್ಮಾಣ ಮಾಡಲಾಗಿರ್ತಕ್ಕಂಥ. ಇದನ್ನ ಬಹಳ ಮುಖ್ಯವಾಗಿ ನಾವು ಈ ಒಂದು ರಸ್ತೆ ಮಾರ್ಗಗಳನ್ನ ಗಮನಿಸೋದೇ ಆದ್ರೆ ಇಲ್ಲಿ ಸಾರ್ವಜನಿಕ ವಾಹನಗಳು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದ್ ಮಾಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಭದ್ರತಾ ದೃಷ್ಟಿಯಿಂದಾಗಿ ಸಾರ್ವಜನಿಕರ ವಾಹನಗಳು ಓಡಾಟ ಮಾಡಲಿಕ್ಕೆ ಅವಕಾಶವನ್ನ ನೀಡೋದಿಲ್ಲ. ಯಾಕೆಂತ ಹೇಳಿದ್ರೆ ಈಗಾಗಲೇ ಕಳೆದ ಒಂದು ವಾರದಿಂದಲೂ ಕೂಡ ಭದ್ರತಾ ದೃಷ್ಟಿಯಿಂದಾಗಿ ಮೈಸೂರಿನ ಪೊಲೀಸರು ಇರಬಹುದು, ಜೊತೆಗೆ SPG ಅವರ ಒಂದು ನಿರ್ದೇಶನದಂತೆ ಇಲ್ಲಿ ಭದ್ರತೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಮೈಸೂರು ಕಮಿಷನರ್ ಕೂಡ ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲೆಲ್ಲಿ ವಾಹನ ಸಂಚಾರ ಅಂದ್ರೆ ಬದಲಿ ಮಾರ್ಗಗಳನ್ನ ಗುರುತಿಸಲಾಗಿದೆ, ಆ ಒಂದು ಬದಲಿ ಮಾರ್ಗದಲ್ಲಿ ಓಡಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಮೈಸೂರಿನ JLB ರಸ್ತೆ ಇರಬಹುದು, ಜೊತೆಗೆ ಮೈಸೂರಿನ ಯೂನಿವರ್ಸಿಟಿ ಇರ್ತಕ್ಕಂಥ ಅಂದ್ರೆ ಕ್ರಾಫರ್ಡ್ ಹಾಲ್ ಏನಿದೆ ಅದರ ಎದುರು ಭಾಗದಲ್ಲಿ ಇರ್ತಕ್ಕಂಥ ಓವಲ್ಸ್ ಮೈದಾನದಲ್ಲಿ ಹೆಲಿಕಾಪ್ಟರ್ ಮೂಲಕ ಮೋದಿ ಅವರು ಆಗಮಿಸ್ತಾರೆ. ಆ ಒಂದು ಸ್ಥಳದಿಂದ ವಿವೇಕ ಸ್ಮಾರಕದ ಮಾರ್ಗ ಇರಬಹುದು, ಜೊತೆಗೆ ರಾಮಕೃಷ್ಣ ಆಶ್ರಮಕ್ಕೆ ತೆರಳುವಂತಹ KRS ಮಾರ್ಗ ಇರಬಹುದು. ಈ ಒಂದು ರಸ್ತೆಗಳೇನಿದ್ದಾವೆ ಇಲ್ಲೆಲ್ಲಿಯೂ ಕೂಡ ಸಾರ್ವಜನಿಕರ ವಾಹನಕ್ಕೆ ಅವಕಾಶ ಇರೋದಿಲ್ಲ. ಹೀಗಾಗಿ ಬದಲಿ ಮಾರ್ಗಗಳನ್ನ ಗುರುತಿಸುವಂತಹ ಒಂದು ಕೆಲಸವನ್ನ ಈಗಾಗಲೇ ಮಾಡಲಾಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ನರೇಂದ್ರ ಮೋದಿ ಅವರು ಬರ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿಗೆ CM ಆದ ನಂತರ ಮೊದಲ ಬಾರಿಗೆ DK ಶಿವಕುಮಾರ್ ಅವರು ಕೂಡ ಆಗಮಿಸ್ತಾ ಇರತಕ್ಕಂಥದ್ದು. DK ಶಿವಕುಮಾರ್ ಅವರು ಬೆಂಗಳೂರಿನಿಂದ ವಿಶೇಷ ವಿಮಾನದ ಹೆಲಿಕಾಪ್ಟರ್ ಮೂಲಕ ಮೈಸೂರಿನ ಮಂಟಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ 10:45ಕ್ಕೆ. ಅಲ್ಲಿಂದ ನೇರವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಅಲ್ಲಿ ನಾಡದೇವಿಯ ಒಂದು ದರ್ಶನವನ್ನು ಕೂಡ ಪಡೆದುಕೊಳ್ತಾರೆ. ತದನಂತರ ಅಲ್ಲಿ ಏನು ತಮ್ಮ ಕಾರ್ಯಕರ್ತರು ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲೂ ಕೂಡ DK ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ತದನಂತರ ಪ್ರಧಾನಮಂತ್ರಿ ಅವರು ಮಧ್ಯಾಹ್ನ 2:55ಕ್ಕೆ ಮೈಸೂರಿನ ಓವಲ್ಸ್ ಮೈದಾನಕ್ಕೆ ಏನ್ ಬರ್ತಾರೆ ಅಲ್ಲಿ ಅವರನ್ನ ಸ್ವಾಗತಿಸುವಂತಹ ಒಂದು ಕೆಲಸವನ್ನ DK ಶಿವಕುಮಾರ್ ಅವರು ಮಾಡ್ತಾರೆ. ತದನಂತರ ಇಲ್ಲಿ ವಿವೇಕ ಸ್ಮಾರಕಕ್ಕೆ ಬರೋದ್ರ ಜೊತೆಗೆ ಈ ಒಂದು ವಿವೇಕ ಸ್ಮಾರಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ತದನಂತರ ರಾಮಕೃಷ್ಣ ಆಶ್ರಮ ವಿದ್ಯಾಶಾಲೆ ಏನಿದೆ ಆ ಒಂದು ವಿದ್ಯಾಶಾಲೆಯ ಆವರಣದಲ್ಲಿ ಸಾರ್ವಜನಿಕ ಕಾರ್ಯಕ್ರಮವನ್ನು ಅಂದ್ರೆ ಸಮಾರಂಭವನ್ನ ಏನು ವೇದಿಕೆ ಕಾರ್ಯಕ್ರಮವನ್ನ ಮಾಡಲಾಗಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಮೋದಿ ಅವರೊಟ್ಟಿಗೆ ಭಾಗಿಯಾಗ್ತಾರೆ. ಮೋದಿ ಅವರೊಟ್ಟಿಗೆ ಮುಖ್ಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯನವರು ಇರಬಹುದು, ಜೊತೆಗೆ ಈ ಒಂದು ಕಾನ್ಸ್ಟಿಟ್ಯೂನ್ಸಿಯ ಶಾಸಕರಾಗಿರುವಂತಹ ಹರೀಶ್ ಗೌಡ ಅವರು ಇರಬಹುದು, ಜೊತೆಗೆ ಪ್ರಧಾನಮಂತ್ರಿ ಅವರೊಟ್ಟಿಗೆ ಒಟ್ಟು 8 ಜನ ಆ ಒಂದು ವೇದಿಕೆಯಲ್ಲಿ ಭಾಗಿಯಾಗ್ತಾರೆ. ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಿರ್ಬೋದು, ಜೊತೆಗೆ ಮೈಸೂರಿನ ಅಧ್ಯಕ್ಷರಿರುವಂತಹ ಮುಕ್ತಿದಾನಂದ ಜಿ ಇರ್ಬೋದು, ಇವರೆಲ್ಲರೂ ಕೂಡ ಭಾಗಿಯಾಗುವ ಮುಖಾಂತರ ಈ ಒಂದು ಅದ್ಧೂರಿಯಾದಂತಹ ಕಾರ್ಯಕ್ರಮ ಇವತ್ತು ನಡೀತಾ ಇರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿಗೆ ಆಗಮಿಸುವಂತಹ ಮೋದಿ ಅವರ ಒಂದು ಸ್ವಾಗತಕ್ಕೆ, ಜೊತೆಗೆ ಅವರು ಬರುವಂತಹ ಹಿನ್ನೆಲೆಯಲ್ಲಿ ಭದ್ರತಾ ದೃಷ್ಟಿಯಿಂದ ಈಗ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಳ್ಳಾಗಿರ್ತಕ್ಕಂಥದ್ದು. ಪೊಲೀಸರು ಆಯಾ ಮಾರ್ಗಗಳಲ್ಲಿ ಅಂದ್ರೆ ವಿವೇಕ ಸ್ಮಾರಕಕ್ಕೆ ಏನು ರಾಮಕೃಷ್ಣ ಆಶ್ರಮದ ಮಾರ್ಗ ಇರಬಹುದು, ವಿವೇಕ ಸ್ಮಾರಕ ಇರಬಹುದು, ಈ ಒಂದು ಮಾರ್ಗಗಳಲ್ಲಿ ಏನು ಪ್ರಧಾನಿ ಮೋದಿ ಅವರು ಸಂಚರಿಸ್ತಾರೆ ಆ ಒಂದು ಸ್ಥಳಗಳಲ್ಲಿ ಎಲ್ಲಾ ಭಾಗಗಳಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪೊಲೀಸರು ಬರತಕ್ಕಂಥ ಸಾರ್ವಜನಿಕರ ವಾಹನಗಳೇನಿರ್ತಾವೆ ಆ ಒಂದು ವಾಹನಗಳಿಗೆ ಬದಲಿ ಮಾರ್ಗಗಳನ್ನ ಅವರಿಗೆ ಸೂಚಿಸುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಭದ್ರತಾ ಲೋಪ ಆಗದೇ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗಿರ್ತಕ್ಕಂಥದ್ದು. ಹೀಗಾಗಿ ಪ್ರಧಾನಿ ಮೋದಿ ಅವರ ಆಗಮನಕ್ಕಾಗಿ ಈಗಾಗಲೇ ಮೈಸೂರು ಸಿದ್ಧಗೊಂಡಿರ್ತಕ್ಕಂಥದ್ದು. ಮಧ್ಯಾಹ್ನ 2:55 ಮೈಸೂರಿಗೆ ಪ್ರಧಾನಮಂತ್ರಿ ಮೋದಿ ಅವರು ಆಗಮಿಸುತ್ತಿದ್ದಾರೆ. ನೀತಿ ಫೈನ್, ಥ್ಯಾಂಕ್ ಯು ಪುನೀತ್.